ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಬಸ್ ಟಾಪ್ ಮೇಲೆ ಸಾವಿನ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಖಾಸಗಿ ಬಸ್ಗಳಿಂದ ಟಾಪ್ ಸರ್ವಿಸ್. ವಿದ್ಯಾರ್ಥಿಗಳ ಪ್ರಾಣದ ಜೊತೆ ಖಾಸಗಿ ಬಸ್ಗಳು ಚೆಲ್ಲಾಟ ಆಡ್ತಿವೆ. ಸ್ವಲ್ಪ ಯಾಮಾರಿದ್ರು ನೂರಾರು ವಿದ್ಯಾರ್ಥಿಗಳ ಜೀವಕ್ಕೆ ಕುತ್ತು. ರೂಲ್ಸ್ ಬ್ರೇಕ್ ಮಾಡಿ ಬಸ್ಗಳಲ್ಲಿ ಓವರ್ಲೋಡ್ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳನ್ನ ಕುರಿಗಳ ರೀತಿಯಾಗಿ ತುಂಬಿ ಬಸ್ ಸಿಬ್ಬಂದಿ ಅಜಾಗರೂಕತೆ ಮೆರೆದಿರೋದು ಕಂಡು ಕಾಣದಂತಿರುವಂತಹ ಚಿಂತಾಮಣಿ ಆರ್ಟಿಒ ಆಫೀಸರ್ಸ್. ಚಿಕ್ಕಬಳ್ಳಾಪುರದಲ್ಲಿ ಬಸ್ ಟಾಪ್ ಮೇಲೆ ಸಾವಿನ ಪ್ರಯಾಣ ಸಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಖಾಸಗಿ ಬಸ್ಗಳಿಂದ ಇದು ಟಾಪ್ ಸರ್ವಿಸ್. ವಿದ್ಯಾರ್ಥಿಗಳ ಪ್ರಾಣದ ಜೊತೆಗೆ ಇವರು ಚೆಲ್ಲಾಟ ಆಡ್ತಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ವಿದ್ಯಾರ್ಥಿಗಳ ಪ್ರಾಣವೇ ಹೋಗುವಂತ ಆತಂಕ ಇದೆ. ಯಾವ ರೂಲ್ಸ್ ಅನ್ನು ಕೂಡ ಇವರಲ್ಲಿ ಫಾಲೋ ಮಾಡ್ತಾ ಇಲ್ಲ. ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಕುರಿ ತುಂಬ್ದಂಗ್ ತುಂಬಿಸ್ಕೊಂಡು ಹೋಗ್ತಿದ್ದಾರೆ ಬಸ್ ಸಿಬ್ಬಂದಿ. ಇದೆಲ್ಲವನ್ನ ಕಂಡ್ರು ಕಾಣದಿರೋ ರೀತಿಯಾಗಿ ಆರ್ಟಿಒ ಆಫೀಸರ್ಸ್ ಇದ್ದಾರೆ. ಚಿಂತಾಮಣಿಯ ಆರ್ಟಿಒ ಆಫೀಸರ್ಸ್ ಏನ್ ಮಾಡ್ತಿದ್ದೀರಾ? ಕಂಡ್ರು ಕಾಣದೇ ಇರೋ ರೀತಿಯಾಗಿ ನಡ್ಕೊಳ್ತಿರೋದು ಯಾಕೆ? ಬಸ್ಗಳಲ್ಲಿ ಇಂತಿಷ್ಟೇ ಜನರನ್ನ ತುಂಬಬೇಕು ಅಂತ ಇದೆ, ಆದ್ರೆ ಕುರಿ ತುಂಬ್ದಂಗ್ ತುಂಬ್ಕೊಂಡು ಹೋಗ್ತಾರೆ ಇವ್ರು. ಅದ್ಯಾವ್ದನ್ನು ಕೂಡ ನೀವು ನೋಡಿದ್ರು ನೋಡದೇ ಇರೋ ರೀತಿಯಾಗಿ ಯಾಕಿದ್ದೀರಾ? ಅಪ್ಪಿ ತಪ್ಪಿ ಬಸ್ ಪಲ್ಟಿ ಆಯ್ತು ಅಂದ್ರೆ ಅಥವಾ ಎಲ್ಲೋ ಹೋಗಿ ಗುಂಡಿಲ್ ಗುದುಕ್ತು ಅಂದ್ರೆ ಯಾರಾದ್ರೂ ಸಾವನ್ನಪ್ಪಿದ್ರೆ ಅದಕ್ಕೆ ಹೊಣೆ ಯಾರು? ಆಗ ಬಸ್ನ ಚೆಕ್ ಮಾಡ್ತೀರಾ ನೀವು? ನೋಡಿ, ಬಸ್ ಟಾಪ್ ನಲ್ಲಿ ವಿದ್ಯಾರ್ಥಿಗಳು ಕೂತು ಪ್ರಯಾಣ ಮಾಡ್ತಾ ಇರೋದು. ಶಾಲೆಗಳಿಗೋ ಕಾಲೇಜುಗಳಿಗೋ ಹೋಗುವಂತ ಮಕ್ಕಳಿಗೆ ಇದು ಟಾಪ್ ಸರ್ವಿಸ್ ಪ್ರಯಾಣ ಅಲ್ಲ, ಸಾವಿನ ಪ್ರಯಾಣ ಇದು. ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತ. ಮೊದಲನೇದಾಗಿ ಬಸ್ಗಳ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವಂಥ ಆರೋಪ ಮೊದಲಿಂದಾನೂ ಇದೆ. ಈಗ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹೋಗಬೇಕು ಅಂದರೆ ಈ ಖಾಸಗಿ ಬಸ್ಗಳಲ್ಲಿ ನೋಡಿ, ಬಸ್ ಟಾಪ್ ಮೇಲೆ ಕುತ್ಕೊಂಡು ಹೋಗ್ತಾರೆ. ಇನ್ನು ಅಲ್ಲಿ ನೋಡ್ತಾ ಇದ್ದೀರಿ, ಮಕ್ಕಳು ಜೋತಾಡ್ತಿದ್ದಾರೆ. ಬಸ್ ಒಳಗಡೆನೂ ಕೂಡ ಪೂರ್ತಿ ಕುರಿ ತುಂಬ್ದಂಗೆ ತುಂಬಿದ್ದಾರೆ ಮಕ್ಕಳನ್ನ, ಜನರನ್ನ. ಇಂತಿಷ್ಟೇ ಸೀಟ್ ಹಾಕಬೇಕು ಅನ್ನೋದಿದೆ, ಆದರೆ ಅದು ಯಾವ ರೂಲ್ಸು ಇವ್ರು ಫಾಲೋ ಮಾಡ್ತಾ ಇಲ್ಲ. ದುಡ್ಡು ಇಂಪಾರ್ಟೆಂಟ್ ಇವರಿಗೆ, ಎಷ್ಟು ಟಿಕೆಟ್ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ವಿದ್ಯಾರ್ಥಿಗಳ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂಥ ಈ ಬಸ್ ಮಾಲೀಕ ಜೊತೆಗೆ ಚಾಲಕರು, ಕಂಡಕ್ಟರು, ಅವ್ರನ್ನ ಯಾರನ್ನೂ ಕೂಡ ಇವ್ರು ಕರೆಸಿ ಮಾತನಾಡಿಲ್ವಾ? ಯಾಕಿಷ್ಟೊಂದು ಅಜಾಗರೂಕತೆ, ಯಾಕಿಷ್ಟೊಂದು ನಿರ್ಲಕ್ಷ್ಯ ಅಂತ? ಅಷ್ಟು ಓವರ್ಲೋಡಲ್ಲಿ ಹೆಂಗೆ ಹೋಗೋದಕ್ಕೆ ಸಾಧ್ಯ? ಆಯಾ ತಪ್ಪಿ ಬಿದ್ದರೆ, ಏನಾದರೂ ಅಪಘಾತ ಆದರೆ, ಮಕ್ಕಳು ಏನಾದರೂ ಸಾವನ್ನಪ್ಪಿದ್ರೆ, ಯಾರಿಗಾದರೂ ಏನಾದರೂ ಆದರೆ ಯಾರು ಹೊಣೆ ಹೊತ್ಕೊಳ್ತಾರೆ ಹಾಗಾದ್ರೆ ಅಂತ? ಖಾಸಗಿ ಬಸ್ಗಳನ್ನ ಕೇಳೋರು ಯಾರೂ ಇಲ್ವಾ ಹಾಗಾದ್ರೆ?